Hello everyone, Namaste, hope you are all doing well. ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಪರೀಕ್ಷೆ ತಯಾರಿಯನ್ನು ತುಂಬ ಚೆನ್ನಾಗಿ ನಡೆಸ್ತಿದ್ದೀರಿ ಅಂತ ಭಾವಿಸ್ಕೊಳ್ತೇನೆ. ಈ ವಿಡಿಯೋದಲ್ಲಿ ಕಾರ್ಟೆಟ್ 2022ರ ಸಮಾಜ ವಿಜ್ಞಾನ ವಿಷಯ ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವೆಶ್ಚನ್ ನಂಬರ್ 91ರಿಂದ 120ರವರೆಗಿನ ಪ್ರಶ್ನೆಗಳು ಹಾಗೂ ಅದಕ್ಕೆ ಸಂಬಂಧಿಸಿದ ಉತ್ತರಗಳನ್ನು ನೋಡುವ. ಪ್ರಶ್ನೆ ಸಂಖ್ಯೆ 91. ಆ ಪಟ್ಟಿಯಲ್ಲಿ ಸ್ಥಾಪಕರು ಮತ್ತು ಬಾ ಪಟ್ಟಿಯಲ್ಲಿ ಅವರು ಸ್ಥಾಪಿಸಿದ ರಾಜವಂಶಗಳನ್ನು ನೀಡಲಾಗಿದೆ. ಅವುಗಳನ್ನು ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ. ಆ ಪಟ್ಟಿ ಸಿಮುಕ, ರಾಜ ಜಯಸಿಂಹ, ಪುಷ್ಯಭೂತಿ, ಕುಜಲಕಟ್ ಫೀಸಸ್. ಬಾ ಪಟ್ಟಿ ಗಂಗರು, ಕುಶಾನರು, ಶಾತವಾಹನರು, ವರ್ಧನರು, ಬಾದಾಮಿ ಚಾಲುಕ್ಯರು. ಇಲ್ಲಿ ಸಿಮುಖ ಅದಕ್ಕೆ ಬಾ ಪಟ್ಟಿಯಲ್ಲಿ ಹೊಂದಿಸಿದರೆ ಅದು ಶಾತವಾಹನರು. ಹಾಗೆ ರಾಜ ಜಯಸಿಂಹ ಬಾದಾಮಿಯ ಚಾಲುಕ್ಯರು, ಪುಷ್ಯಭೂತಿ ವರ್ಧನರು, ಕುಜಲಕರ್ ಫೀಸಸ್ ಕುಶಾನರು. ಇದು ಸರಿಯಾದ ಹೊಂದಿಕೆ. ಈಗ ಕೊಟ್ಟಿರುವಂತಹ ಆಪ್ಷನ್ಸಲ್ಲಿ ನಾವು ಅದನ್ನು ನೋಡೋದಿದ್ರೆ ಎಗೆ 3, ಬಿಗೆ 5, ಸಿಗೆ 4, ಡಿಗೆ 2. ಸರಿಯಾದಂಥ ಉತ್ತರ ಆಪ್ಷನ್ 3. ಪ್ರಶ್ನೆ ಸಂಖ್ಯೆ 92. ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ. ಪ್ರತಿಪಾದನೆ ಎ. ಲಾರ್ಡ್ ಕಾರ್ನ್ವಾಲಿಸನು ಭಾರತೀಯರಿಗೆ ಮಾತ್ರ ಕೆಳದರ್ಜೆಯ ಉದ್ಯೋಗಗಳನ್ನು ನೀಡಿದನು. ಸಮರ್ಥನೆ ಆರ್. ಲಾರ್ಡ್ ಕಾರ್ನ್ವಾಲಿಸನು ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯೂ ಭ್ರಷ್ಟ ಎಂದು ವಾದಿಸಿದನು. ಆಪ್ಷನ್ 1 ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಆಪ್ಷನ್ 2 ಎ ಮತ್ತು ಆರ್ ಎರಡೂ ಸರಿ ಆದರೆ ಆರ್ ಎನ ಸರಿಯಾದ ವಿವರಣೆಯಾಗಿಲ್ಲ. ಆಪ್ಷನ್ 3 ಎ ಸರಿ ಆದರೆ ಆರ್ ತಪ್ಪು. ಆಪ್ಷನ್ 4 ಆರ್ ಸರಿ ಆದರೆ ಎ ತಪ್ಪು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಕ್ವೆಶ್ಚನ್ ನಂಬರ್ 93. ಕೊಟ್ಟಿರುವ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆಯು ಎ. ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ, ಬಿ. ಕಾನ್ಸ್ಟಾಂಟಿನೋಪಲನ್ನು ಟರ್ಕರು ವಶಪಡಿಸಿಕೊಂಡಿದ್ದರು, ಸಿ. ರಕ್ಕಸ ತಂಗಡಿ ಕದನ, ಡಿ. ಭಾರತಕ್ಕೆ ಹೊಸ ಜಲಮಾರ್ಗವನ್ನು ವಾಸ್ಕೋಡಗಾಮನು ಕಂಡುಹಿಡಿದನು. ಭಾರತಕ್ಕೆ ಹೊಸ ಜಲಮಾರ್ಗವನ್ನು ವಾಸ್ಕೋಡಗಾಮನು ಕಂಡುಹಿಡಿದನು, ಅದು ಫಸ್ಟ್ ಒನ್. ಅದಾದ ನಂತರ ಕಾನ್ಸ್ಟಾಂಟಿನೋಪಲನ್ನು ಟರ್ಕರು ವಶಪಡಿಸಿಕೊಂಡಿದ್ದರು. ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ, ರಕ್ಕಸ ತಂಗಡಿ ಕದನ. ದ ಕರೆಕ್ಟ್ ಆರ್ಡರ್ ಕಾಲಾನುಕ್ರಮಣಿಕೆ ಪ್ರಸಾರ ಅದು ಡಿ, ಬಿ, ಎ, ಸಿ. ಸರಿಯಾದಂಥ ಉತ್ತರ ಆಪ್ಷನ್ 2. ಕ್ವೆಶ್ಚನ್ ನಂಬರ್ 94. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದವರು. ಆಪ್ಷನ್ 1 ಲಾಲಾ ಲಜಪತ್ ರಾಯ್, ಆಪ್ಷನ್ 2 ಬಾಲಗಂಗಾಧರ ತಿಲಕ್, ಆಪ್ಷನ್ 3 ಸರ್ದಾರ್ ವಲ್ಲಭಭಾಯ್ ಪಟೇಲ್, ಆಪ್ಷನ್ 4 ಸುಭಾಷ್ ಚಂದ್ರ ಬೋಸ್. ಸರಿಯಾದಂಥ ಉತ್ತರ ಆಪ್ಷನ್ 4 ಸುಭಾಷ್ ಚಂದ್ರ ಬೋಸ್. ಕ್ವೆಶ್ಚನ್ ನಂಬರ್ 95. ಧರ್ಮಚಕ್ರ ಪರಿವರ್ತನ ಎಂದರೆ? ಆಪ್ಷನ್ 1 ಬುದ್ಧನ ಜನನ, ಆಪ್ಷನ್ 2 ಬುದ್ಧನು ಅರಮನೆಯನ್ನು ತೊರೆದದ್ದು, ಆಪ್ಷನ್ 3 ಬುದ್ಧನ ಮರಣ, ಆಪ್ಷನ್ 4 ಬುದ್ಧನ ಮೊದಲ ಬೋಧನೆ. ಧರ್ಮಚಕ್ರ ಪ್ರವರ್ತನ ಅಂದರೆ ಬುದ್ಧನ ಮೊದಲ ಬೋಧನೆ. ಸರಿಯಾದಂಥ ಉತ್ತರ ಆಪ್ಷನ್ 4. ಕ್ವೆಶ್ಚನ್ ನಂಬರ್ 96. ಅನುಭವ ಮಂಟಪವನ್ನು ಸ್ಥಾಪಿಸಿದವರು. ಆಪ್ಷನ್ 1 ಶಂಕರಾಚಾರ್ಯರು, ಆಪ್ಷನ್ 2 ಮಧ್ವಾಚಾರ್ಯರು, ಆಪ್ಷನ್ 3 ಬಸವಣ್ಣನವರು, ಆಪ್ಷನ್ 4 ರಾಮಾನುಜಾಚಾರ್ಯರು. ಸರಿಯಾದಂಥ ಉತ್ತರ ಆಪ್ಷನ್ 3 ಬಸವಣ್ಣನವರು. ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಬಸವಣ್ಣನವರು. ಕ್ವೆಶ್ಚನ್ ನಂಬರ್ 97. ಸಿಂಧೂ ಸರಸ್ವತಿ ನಾಗರಿಕತೆಯ ಕಾಲದ ಪ್ರಮುಖ ಬಂದರು. ಆಪ್ಷನ್ 1 ಹರಪ್ಪ, ಆಪ್ಷನ್ 2 ಮೊಹೆಂಜೋದಾರೋ, ಆಪ್ಷನ್ 3 ಧೋಲವೀರ, ಆಪ್ಷನ್ 4 ಲೋಥಾಲ್. ಸರಿಯಾದಂಥ ಉತ್ತರ ಆಪ್ಷನ್ 4 ಲೋಥಾಲ್. ಪ್ರಶ್ನೆ ಸಂಖ್ಯೆ 98. ಅಡಾಲ್ಫ್ ಹಿಟ್ಲರ್ನ ಸಾಮೂಹಿಕ ಕಗ್ಗೊಲೆಗಳನ್ನು ಹೀಗೆನ್ನುವರು. ಆಪ್ಷನ್ 1
ಹೋಲೋಕಾಸ್ಟ್, ಆಪ್ಷನ್ 2 ನಾಜಿ, ಆಪ್ಷನ್ 3 ಫ್ಯೂರರ್, ಆಪ್ಷನ್ 4 ಗೋಬೆಲ್ಸ್. ಸರಿಯಾದಂಥ ಉತ್ತರ ಆಪ್ಷನ್ 1 ಹೋಲೋಕಾಸ್ಟ್. ಪ್ರಶ್ನೆ ಸಂಖ್ಯೆ 99. ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗುರುತಿಸಿ ಮತ್ತು ಮೂರನೇ ಪದಕ್ಕೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ, ಮಂಗಳೂರು ಒಪ್ಪಂದ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಡ್ಯಾಶ್. ಆಪ್ಷನ್ 1 ಮದ್ರಾಸ್ ಒಪ್ಪಂದ, ಆಪ್ಷನ್ 2 ಶ್ರೀರಂಗಪಟ್ಟಣ ಒಪ್ಪಂದ, ಆಪ್ಷನ್ 3 ಸಾಲ್ಬಾಯ್ ಒಪ್ಪಂದ, ಆಪ್ಷನ್ 4 ಬೆಸ್ಸೀನ್ ಒಪ್ಪಂದ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಶ್ರೀರಂಗಪಟ್ಟಣ ಒಪ್ಪಂದ. ಪ್ರಶ್ನೆ ಸಂಖ್ಯೆ 100. ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ. ಎ. ಇವರು ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕವನ್ನು ರದ್ದುಪಡಿಸಿದರು. ಬಿ. ಇವರು ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಿದರು. ಸಿ. ಇವರು ಬೆಳಗೊಳದ ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಿಸಿದರು. ಡಿ. ಇವರು ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸಿದರು. ಮೇಲಿನ ಹೇಳಿಕೆಗಳು ಸಂಬಂಧಿಸಿರುವುದು ಆಪ್ಷನ್ 1 ಜಯಚಾಮರಾಜ ಒಡೆಯರ್, ಆಪ್ಷನ್ 2 10ನೇ ಚಾಮರಾಜ ಒಡೆಯರ್, ಆಪ್ಷನ್ 3 ಚಿಕ್ಕದೇವರಾಜ ಒಡೆಯರ್, ಆಪ್ಷನ್ 4 ನಾಲ್ವಡಿ ಕೃಷ್ಣರಾಜ ಒಡೆಯರ್. ಸರಿಯಾದಂಥ ಉತ್ತರ ಆಪ್ಷನ್ 4 ನಾಲ್ವಡಿ ಕೃಷ್ಣರಾಜ ಒಡೆಯರ್. ಕ್ವೆಶ್ಚನ್ ನಂಬರ್ 101. ಭಾರತದ ಪುನರುಜ್ಜೀವನದ ಪಿತಾಮಹ. ಆಪ್ಷನ್ 1 ರಾಜಾರಾಮ್ ಮೋಹನ್ ರಾಯ್, ಆಪ್ಷನ್ 2 ಸ್ವಾಮಿ ದಯಾನಂದ ಸರಸ್ವತಿ, ಆಪ್ಷನ್ 3 ಜ್ಯೋತಿಬಾ ಫುಲೆ, ಆಪ್ಷನ್ 4 ಸ್ವಾಮಿ ವಿವೇಕಾನಂದ. ಸರಿಯಾದಂಥ ಉತ್ತರ ಆಪ್ಷನ್ 1 ರಾಜಾರಾಮ್ ಮೋಹನ್ ರಾಯ್. ಪ್ರಶ್ನೆ ಸಂಖ್ಯೆ 102. ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಸಮಾಜವಾದಿಗಳು ತಮ್ಮ ಕಾರ್ಯತಂತ್ರವನ್ನು ಈ ಗುಂಪಿನ ಹೆಸರಿನಲ್ಲಿ ಅನುಷ್ಠಾನಕ್ಕೆ ತಂದರು. ಆಪ್ಷನ್ 1 ದಿ ಫಾರ್ವರ್ಡ್ ಬ್ಲಾಕ್, ಆಪ್ಷನ್ 2 ದಿ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್, ಆಪ್ಷನ್ 3 ಸಮಾಜವಾದಿ ಕಾಂಗ್ರೆಸ್ ಪಕ್ಷ, ಆಪ್ಷನ್ 4 ಭಾರತೀಯ ರಾಷ್ಟ್ರೀಯ ಸೇನೆ. ಸರಿಯಾದಂಥ ಉತ್ತರ ಆಪ್ಷನ್ 2 ದಿ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್. ಕ್ವೆಶ್ಚನ್ ನಂಬರ್ 103. ಭಾರತದ ಸಂಸತ್ತು ಪೌರತ್ವ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ. ಆಪ್ಷನ್ 1 1953, ಆಪ್ಷನ್ 2 1954, ಆಪ್ಷನ್ 3 1955, ಆಪ್ಷನ್ 4 1956. ಪೌರತ್ವ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ 1955. ಸರಿಯಾದಂಥ ಉತ್ತರ ಆಪ್ಷನ್ 3. ಪ್ರಶ್ನೆ ಸಂಖ್ಯೆ 104. ಭಾರತದಲ್ಲಿ ಮತದಾನದ ವಯಸ್ಸನ್ನು 21 ವರ್ಷಗಳಿಂದ 18 ವರ್ಷಗಳಿಗೆ ಇಳಿಸಿದ ಸಂವಿಧಾನದ ತಿದ್ದುಪಡಿ. ಆಪ್ಷನ್ 1 24ನೇ ತಿದ್ದುಪಡಿ, ಆಪ್ಷನ್ 2 52ನೇ ತಿದ್ದುಪಡಿ, ಆಪ್ಷನ್ 3 61ನೇ ತಿದ್ದುಪಡಿ, ಆಪ್ಷನ್ 4 69ನೇ ತಿದ್ದುಪಡಿ. ಸರಿಯಾದ ಉತ್ತರ ಆಪ್ಷನ್ 3 61ನೇ ತಿದ್ದುಪಡಿ. ಕ್ವೆಶ್ಚನ್ ನಂಬರ್ 105. ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಯನ್ನು ವಿಚಾರಣೆ ಮಾಡಕೂಡದೆಂದು ಸರ್ವೋಚ್ಚ ನ್ಯಾಯಾಲಯ ಹೊರಡಿಸುವ ಲಿಖಿತ ರೂಪದ ಆಜ್ಞೆ. 1 ಬಂದಿ ಪ್ರತ್ಯಕ್ಷೀಕರಣ, 2 ಪರಮಾದೇಶ, 3 ಸರ್ಶಿಯೋರರಿ, 4 ಪ್ರತಿಬಂಧಕಾಜ್ಞೆ. ಸರಿಯಾದಂಥ ಉತ್ತರ ಆಪ್ಷನ್ 4 ಪ್ರತಿಬಂಧಕಾಜ್ಞೆ. ಪ್ರಶ್ನೆ ಸಂಖ್ಯೆ 106. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಲು ರಾಷ್ಟ್ರಪತಿಯವರಿಗೆ ಅಧಿಕಾರ ನೀಡುವ ಸಂವಿಧಾನದ ವಿಧಿ. ಆಪ್ಷನ್ 1 352ನೇ ವಿಧಿ, ಆಪ್ಷನ್ 2 356ನೇ ವಿಧಿ, ಆಪ್ಷನ್ 3 360ನೇ ವಿಧಿ, ಆಪ್ಷನ್ 4 371ನೇ ವಿಧಿ. ಸರಿಯಾದಂಥ ಉತ್ತರ ಆಪ್ಷನ್ 1 352ನೇ ವಿಧಿ. ಪ್ರಶ್ನೆ ಸಂಖ್ಯೆ 107. ಎ ಪಟ್ಟಿಯನ್ನು ಬಿ ಪಟ್ಟಿಯೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಗುರುತಿಸಿ. ಪಟ್ಟಿ ಎ ಉತ್ತರ ಕಮಾಂಡ್, ದಕ್ಷಿಣ ಕಮಾಂಡ್, ಕೇಂದ್ರ ಕಮಾಂಡ್, ತರಬೇತಿ ಕಮಾಂಡ್. ಪಟ್ಟಿ ಬಿ 1 ಪುಣೆ, 2 ಮಾವ್, 3 ಉದಾಂಪುರ್, 4 ಲಕ್ನೋ. ಸರಿಯಾದಂಥ ಉತ್ತರ ಆಪ್ಷನ್ 4 ಉತ್ತರ ಕಮಾಂಡ್ ಉದಾಂಪುರ್, ದಕ್ಷಿಣ ಕಮಾಂಡ್ ಪುಣೆ, ಕೇಂದ್ರ ಕಮಾಂಡ್ ಲಕ್ನೋ, ತರಬೇತಿ ಕಮಾಂಡ್ ಮಾವ್. ಪ್ರಶ್ನೆ ಸಂಖ್ಯೆ 108. ಶಸ್ತ್ರಗಳನ್ನು ಹೊಂದಿದ ಈ ಜಗತ್ತು ಕೇವಲ ಹಣವನ್ನು ಮಾತ್ರ ಪೋಲು ಮಾಡುವುದಿಲ್ಲ, ಬದಲಾಗಿ ಕಾರ್ಮಿಕರ ಬೆವರನ್ನು, ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಹಾಗೂ ಮಕ್ಕಳ ಆಸೆಗಳನ್ನು ವ್ಯಯಗೊಳಿಸುತ್ತದೆ. ಈ ಹೇಳಿಕೆಯನ್ನು ನೀಡಿದವರು. ಆಪ್ಷನ್ 1 ಅಬ್ರಹಾಂ ಲಿಂಕನ್, ಆಪ್ಷನ್ 2 ಐಸನ್ ಹೋವರ್, ಆಪ್ಷನ್ 3 ಜಾನ್ ಮಥಾಯ್, ಆಪ್ಷನ್ 4 ನೆಲ್ಸನ್ ಮಂಡೇಲಾ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2 ಐಸನ್ ಹೋವರ್. ಪ್ರಶ್ನೆ ಸಂಖ್ಯೆ 109. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಎ ಅಮೆರಿಕ
ರಷ್ಯಾ, ಬ್ರಿಟನ್, ಫ್ರಾನ್ಸ್ ಹಾಗೂ ಚೀನಾ ಭದ್ರತಾ ಸಮಿತಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳಾಗಿವೆ. ಬಿ. ಯುನೆಸ್ಕೋದ ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿದೆ. ಸಿ. ವಿಶ್ವ ವ್ಯಾಪಾರ ಸಂಘ ಜನವರಿ 1, 1995 ಸ್ಥಾಪನೆಯಾಯಿತು. ಡಿ. ವಿಶ್ವಸಂಸ್ಥೆಯ ವಾರ್ಷಿಕ ಆಯವ್ಯಯ ಪಟ್ಟಿಗೆ ಸಾಮಾನ್ಯ ಸಭೆಯ ಅನುಮೋದನೆ ಅವಶ್ಯಕವಾಗಿರುತ್ತದೆ. ಈ ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಆಪ್ಷನ್ 1 ಎ ಮತ್ತು ಬಿ ಮಾತ್ರ ಸರಿ. ಆಪ್ಷನ್ 2 ಬಿ ಮತ್ತು ಸಿ ಮಾತ್ರ ಸರಿ. ಆಪ್ಷನ್ 3 ಬಿ, ಸಿ ಮತ್ತು ಡಿ ಮಾತ್ರ ಸರಿ. ಆಪ್ಷನ್ 4 ಎ, ಬಿ, ಸಿ ಮತ್ತು ಡಿ ಸರಿ. ಇಲ್ಲಿ ನೀಡಿರುವಂಥ 4 ಹೇಳಿಕೆಗಳು ಸರಿಯಾಗಿವೆ. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ 4 ಎ, ಬಿ, ಸಿ ಮತ್ತು ಡಿ ಸರಿ. ಪ್ರಶ್ನೆ ಸಂಖ್ಯೆ 110. ರಾಜ್ಯಸಭೆಗೆ ರಾಷ್ಟ್ರಪತಿಯವರು ನಾಮಕರಣ ಮಾಡುವ ಸದಸ್ಯರ ಸಂಖ್ಯೆ. 1 8, ಆಪ್ಷನ್ 2 10, ಆಪ್ಷನ್ 3 12, ಆಪ್ಷನ್ 4 14. ರಾಜ್ಯಸಭೆಗೆ ರಾಷ್ಟ್ರಪತಿಯವರು ನಾಮನಿರ್ದೇಶನ ಮಾಡುವ ಸದಸ್ಯರ ಸಂಖ್ಯೆ 12. ಸರಿಯಾದಂಥ ಉತ್ತರ ಆಪ್ಷನ್ 3. ಪ್ರಶ್ನೆ ಸಂಖ್ಯೆ 111. ಹಿಮನದಿಯಿಂದ ನಿರ್ಮಾಣವಾಗುವ ಭೂಸ್ವರೂಪ. ಆಪ್ಷನ್ 1 ಯು ಆಕಾರದ ಕಣಿವೆಗಳು. ಆಪ್ಷನ್ 2 ವಿ ಆಕಾರದ ಕಣಿವೆಗಳು. ಆಪ್ಷನ್ 3 ಲ್ಯಾಪಿಸ್. ಆಪ್ಷನ್ 3 ಅಂತರ್ಗುಹೆ. ಸರಿಯಾದಂಥ ಉತ್ತರ ಆಪ್ಷನ್ 1 ಯು ಆಕಾರದ ಕಣಿವೆಗಳು. ಪ್ರಶ್ನೆ ಸಂಖ್ಯೆ 112. ವಾಯುಮಂಡಲದ ಅತ್ಯಂತ ಮೇಲಿನ ಪದರ. ಆಪ್ಷನ್ 1 ಉಷ್ಣತಾ ಮಂಡಲ. 2 ಮಧ್ಯಂತರ ಮಂಡಲ. ಆಪ್ಷನ್ 3 ಬಾಹ್ಯ ಮಂಡಲ. ಆಪ್ಷನ್ 4 ಪರಿವರ್ತನಾ ಮಂಡಲ. ಸರಿಯಾದಂಥ ಉತ್ತರ ಆಪ್ಷನ್ 3 ಬಾಹ್ಯ ಮಂಡಲ. ಪ್ರಶ್ನೆ ಸಂಖ್ಯೆ 113. ಉಷ್ಣಸಾಗರ ಪ್ರವಾಹಕ್ಕೆ ಉದಾಹರಣೆ. ಆಪ್ಷನ್ 1 ಬೆಂಗುಲಾ. ಆಪ್ಷನ್ 2 ಗಲ್ಫ್ ಸ್ಟ್ರೀಮ್. ಆಪ್ಷನ್ 3 ಫ್ಯಾಕ್ಲ್ಯಾಂಡ್. ಆಪ್ಷನ್ 4 ಲ್ಯಾಬ್ರಡಾರ್. ಸರಿಯಾದಂಥ ಉತ್ತರ ಆಪ್ಷನ್ 2 ಗಲ್ಫ್ ಸ್ಟ್ರೀಮ್. ಪ್ರಶ್ನೆ ಸಂಖ್ಯೆ 114. ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ. ಆಪ್ಷನ್ 1 0 ಡಿಗ್ರಿ ಅಕ್ಷಾಂಶ ಕರ್ಕಟಕ ಸಂಕ್ರಾಂತಿ ವೃತ್ತ. ಆಪ್ಷನ್ 2 23.5 ಡಿಗ್ರಿ ಉತ್ತರ ಅಕ್ಷಾಂಶ ಸಮಭಾಜಕ ವೃತ್ತ. ಆಪ್ಷನ್ 3 66.5 ಡಿಗ್ರಿ ಉತ್ತರ ಅಕ್ಷಾಂಶ ಮಕರ ಸಂಕ್ರಾಂತಿ ವೃತ್ತ. ಆಪ್ಷನ್ 4 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂಟಾರ್ಕ್ಟಿಕ್ ವೃತ್ತ. ಸರಿಯಾದಂಥದ್ದು ಆಪ್ಷನ್ 4 66.5 ದಕ್ಷಿಣ ಅಕ್ಷಾಂಶ ಅಂಟಾರ್ಕ್ಟಿಕ್ ವೃತ್ತ. ಪ್ರಶ್ನೆ ಸಂಖ್ಯೆ 115. ಕೂಪರ್ ಕ್ರೀಕ್ ಮತ್ತು ಡೈಮಂಟಿನಾ ನದಿಗಳು ಕಂಡುಬರುವುದು. ಆಪ್ಷನ್ 1 ಆಸ್ಟ್ರೇಲಿಯಾ. 2 ಉತ್ತರ ಅಮೆರಿಕಾ. 3 ದಕ್ಷಿಣ ಅಮೆರಿಕಾ. 4 ಆಫ್ರಿಕಾ. ಸರಿಯಾದಂಥ ಉತ್ತರ ಆಪ್ಷನ್ 1 ಆಸ್ಟ್ರೇಲಿಯಾ. ಪ್ರಶ್ನೆ ಸಂಖ್ಯೆ 116. ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುವ ದೇಶಗಳ ಸರಿಯಾದ ಗುಂಪು. ಆಪ್ಷನ್ 1 ಇರಾನ್, ಇರಾಕ್ ಮತ್ತು ಕುವೈಟ್. ಆಪ್ಷನ್ 2 ಭಾರತ, ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ. ಆಪ್ಷನ್ 3 ಮಾಲ್ಡೀವ್ಸ್, ಮಯನ್ಮಾರ್ ಮತ್ತು ಮಲೇಷಿಯಾ. ಆಪ್ಷನ್ 4 ಭಾರತ, ಮಯನ್ಮಾರ್ ಮತ್ತು ಸಿಂಗಾಪುರ. ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುವ ದೇಶಗಳ ಸರಿಯಾದ ಗುಂಪಿಗೆ ಉತ್ತರ ಆಪ್ಷನ್ 2 ಭಾರತ, ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ. ಪ್ರಶ್ನೆ ಸಂಖ್ಯೆ 117. ಕೆಳಗಿನವುಗಳಲ್ಲಿ ಮಲೆನಾಡಿನ ಜಿಲ್ಲೆಗಳನ್ನು ಗುರುತಿಸಿ. ಎ ಕೊಡಗು. ಬಿ ಶಿವಮೊಗ್ಗ. ಸಿ ಉಡುಪಿ. ಡಿ ಉತ್ತರ ಕನ್ನಡ. ಆಪ್ಷನ್ 1 ಎ ಮತ್ತು ಸಿ. ಆಪ್ಷನ್ 2 ಬಿ ಮತ್ತು ಡಿ. ಆಪ್ಷನ್ 3 ಎ ಮತ್ತು ಬಿ. ಆಪ್ಷನ್ 4 ಬಿ ಮತ್ತು ಸಿ. ಕೊಟ್ಟಂತಹ 4 ಜಿಲ್ಲೆಗಳು ಏನಿದೆ ಅದರಲ್ಲಿ ಕೊಡಗು ಮತ್ತು ಶಿವಮೊಗ್ಗ ಮಲೆನಾಡಿನ ಜಿಲ್ಲೆಗಳು. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ 3 ಎ ಮತ್ತು ಬಿ. ಪ್ರಶ್ನೆ ಸಂಖ್ಯೆ 118. ಕೆಳಗಿನ ಹೇಳಿಕೆಗಳನ್ನು ಓದಿರಿ. ಎ ಇದು ದಕ್ಷಿಣ ಭಾರತದ 2ನೇ ಮುಖ್ಯ ನದಿ. ಬಿ ಇದು ಮಹಾಬಲೇಶ್ವರದಲ್ಲಿ ಉಗಮ ಹೊಂದುತ್ತದೆ. ಸಿ ಭೀಮಾ, ಘಟಪ್ರಭಾ ಮತ್ತು ಮಲಪ್ರಭಾ ಇದರ ಉಪನದಿಗಳಾಗಿವೆ. ಮೇಲಿನ ಹೇಳಿಕೆಗಳು ಸಂಬಂಧಿಸಿರುವುದು. ಆಪ್ಷನ್ 1 ಕಾವೇರಿ ನದಿ. ಆಪ್ಷನ್ 2 ಕೃಷ್ಣಾ ನದಿ. ಆಪ್ಷನ್ 3 ನರ್ಮದಾ ನದಿ. ಆಪ್ಷನ್ 4 ಗೋದಾವರಿ ನದಿ. ಸರಿಯಾದಂಥ ಉತ್ತರ ಆಪ್ಷನ್ 2 ಕೃಷ್ಣಾ ನದಿ. ಪ್ರಶ್ನೆ ಸಂಖ್ಯೆ 119. ಕರ್ನಾಟಕದ ಅತ್ಯಂತ ಆಳವಾದ ಚಿನ್ನದ ಗಣಿ. ಆಪ್ಷನ್ 1
ಚಾಂಪಿಯನ್ ರೀಫ್. 2 ನಂದಿದುರ್ಗ. ಆಪ್ಷನ್ 3 ಉರಿಗಾಮ್. ಆಪ್ಷನ್ 4 ಮೈಸೂರು ಗಣಿ. ಸರಿಯಾದಂಥ ಉತ್ತರ ಆಪ್ಷನ್ 1 ಚಾಂಪಿಯನ್ ರೀಫ್. ಪ್ರಶ್ನೆ ಸಂಖ್ಯೆ 120. ಗಿರ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರುವುದು. ಆಪ್ಷನ್ 1 ಬಿಹಾರ. ಆಪ್ಷನ್ 2 ಅಸ್ಸಾಂ. ಆಪ್ಷನ್ 3 ಮಧ್ಯಪ್ರದೇಶ. ಆಪ್ಷನ್ 4 ಗುಜರಾತ್. ಸರಿಯಾದಂಥ ಉತ್ತರ ಆಪ್ಷನ್ 4 ಗುಜರಾತ್. ಗಿರ್ ರಾಷ್ಟ್ರೀಯ ಉದ್ಯಾನವು ಗುಜರಾತ್ನಲ್ಲಿ ಕಂಡುಬರುತ್ತದೆ. ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ 121ರಿಂದ 150ರವರೆಗಿನ ಪ್ರಶ್ನೆ ಹಾಗೂ ಅದಕ್ಕೆ ಸಂಬಂಧಿಸಿದಂಥ ಉತ್ತರಗಳನ್ನು ಡಿಸ್ಕಸ್ ಮಾಡುವ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಈಗಾಗಲೇ ಹೇಳಿದಂತೆ ಮುಂದುವರಿದ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್. ಕೀಪ್ ಲರ್ನಿಂಗ್. ಟೇಕ್ ಕೇರ್. ಬಾಯ್.